ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಲಾಗ್ಸ್. ನಾವಿವತ್ತು ನಮ್ಮ ಪೇರೆಂಟ್ಸಿಗೆ ಕರ್ಕೊಂಡು ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕಿಗೆ ಹೊಂಟೀವಿ. ಸೊ ಬರ್ರಿ ಹೋಗೋಣಂತ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಮಾಡಿ ಕರ್ಕೊಂಬರೋಣಂತ. ಇವಾಗ ಟೈಮ್ ಆಗೈತಿ 12 ಗಂಟೆ ಆಲ್ರೆಡಿ. ನಾವು ನಮ್ಮ ಅತ್ತೆ ಮಾಮ ಮತ್ತು ನಮ್ಮ ಮೈದನ್ನ ಎಲ್ಲರೂ ಸೇರಿ ಈಗ ಮನೆ ಬಿಡಾಕತ್ತೇವಿ. ಬನ್ನೇರುಘಟ್ಟ ಫಾರೆಸ್ಟ್ ಕ್ಲೋಸ್ ಆಗೋದು 5 ಗಂಟೆಗೆ ಅನಿಸ್ತೈತಿ. ಸೊ ನಾವು ಈಗ 12 ಗಂಟೆ ಆಗೈತಿ, ಈಗ ಮನೆ ಬಿಡಾತೇವಿ. ಹೋಗೋಕ್ಕಿಂತ ಮುಂಚೆ ಇಲ್ಲೇ ಸ್ವಲ್ಪ ಟೆಂಪಲ್ ಐತಿ ದಾರಿ ಒಳಗೆ. ಸೊ ದೇವಸ್ಥಾನಕ್ಕೆ ಹೋದ್ರಾಯ್ತು ಅಂಥೇಳಿ ಜಸ್ಟ್ ಟೆಂಪಲಿಗೆ ಬಂದೀವಿ. ಸೊ ಟೆಂಪಲಿಗೆ ಬಂದ ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿ ಬ್ಲೆಸ್ಸಿಂಗ್ಸ್ ತೊಗೊಂಡ ಆಮೇಲೆ ಕ್ಯಾಬ್ ಬುಕ್ ಮಾಡಿ ಇಲ್ಲಿಂದ ಹೊಂಟೀವಿ. ಸೊ ಜಸ್ಟ್ ನಮ್ಮ ಕ್ಯಾಬ್ನೂ ಬಂತು. ಸೊ ಕ್ಯಾಬ್ ಬಂದಮೇಲೆ ಅಷ್ಟು ಸೇರಿ ಇಲ್ಲಿಂದ ಬಿಡಾಕತ್ತೀವಿ. ಆ್ಯಕ್ಚುಲಿ ಇದು ನಂದು ಬನ್ನೇರುಘಟ್ಟ ಫಾರೆಸ್ಟಿಗೆ ಹೋಗೋದು ಸೆಕೆಂಡ್ ಟೈಮ. ಫಸ್ಟ್ ಟೈಮ ನಾನು ಮತ್ತು ನಮ್ಮ ಹಸ್ಬೆಂಡ್ ಐ ಥಿಂಕ್ 2022 ಒಳಗೆ ಹೋಗಿದ್ವಿ ಅನ್ನಿಸ್ತೈತಿ. ಆವಾಗ ನಾವು ಸಫಾರಿ ಟ್ರೈ ಮಾಡಿರಲಿಲ್ಲ. ಸೊ ಇದು ಫಸ್ಟ್ ಟೈಮ್ ನಾನು ಸಫಾರಿ ಟ್ರೈ ಮಾಡಕತ್ತಿದ್ದ ಇಲ್ಲಿಂದ. ಬರೀ ನೋಡೋಣಂತ ಫಸ್ಟ್ ಅನುಭವ ಹೆಂಗಿರ್ತೈತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ಅತ್ತಿ ಮಾಮಂದು ಇದು ಫಸ್ಟ್ ಟೈಮ್ನ ಅಂತ ಹೇಳ್ಬೋದು. ಸೊ ನಂದು ಫಸ್ಟ್ ಟೈಮ ಸಫಾರಿ. ಸೊ ಹೋಗಿ ಎಂಜಾಯ್ ಮಾಡಿ ಬರೋಣಂತ. ಹಸ್ಬೆಂಡ್ ಆಫೀಸ್ ಇರೋಣ, ಅವರಷ್ಟು ಮಿಸ್ ಆದರು. ಅವರೊಬ್ರು ಇದ್ರೆ ಮಜಾ ಬರ್ತಿತ್ತು. ಅವರೊಬ್ಬರು ಮಿಸ್ ಆದ್ರನ ಅಂತಲೇ ನಾವು ಅಷ್ಟೇ ಹೊಂಟೀವಿ. ಸೊ ಹೋಗಿ ಎಂಜಾಯ್ ಮಾಡಿ ಬರೋಣಂತ. ಜಸ್ಟ್ ಬನ್ನೇರುಘಟ್ಟ ರೀಚ್ ಆದ್ವಿ. ಇವಾಗ ಜಸ್ಟ್ ರೀಚ್ ಆಗಿ ಇಲ್ಲಿ ನೋಡ್ಬೋದು ನೀವು, ಜೋಳದ ಮಳೆ ಬರತ್ತಿತ್ತು ಫುಲ್ಲ. ಹೀಗಾಗಿ ಸ್ನ್ಯಾಕ್ಸ್ ಎಲ್ಲ ಮಸ್ತ್ ಇಟ್ಟಿದ್ರು ಎಂಟ್ರಿಗೆ. ನಾವು ಎಂಟ್ರಿ ಆಗಿ ಅಲ್ಲೇ ಸ್ವಲ್ಪ ಹಂಗೆ ನೋಡ್ಕೋತಾ ಹೊಂಟಿದ್ವಿ ಎಲ್ಲರೂ. ಹೋಗಿ ಟಿಕೆಟ್ಸ್ ತೊಗೋಬೇಕಲ್ಲ, ಹೀಗಾಗಿ ಟಿಕೆಟ್ ಕೌಂಟರ್ ಹತ್ರ ಹೊಂಟಿವಿ. ಸಫಾರಿಗೆ ಪರ್ ಹೆಡ್ 350 ರುಪೀಸ್ ಏನೋ ಇತ್ತು. ಸೊ ನಾವು 4 ಟಿಕೆಟ್ ತೊಗೊಂಡು ಸಫಾರಿ ಕಡೆ ಹೋಗ್ಬೇಕಂತ ಹೊಂಟಿವಿ. ಬನ್ನೇರುಘಟ್ಟ ಸಫಾರಿ ನಾವು ಮೊದಲ ಟೈಮ್ ಹೊಂಟಿವಂತ ಆಲ್ರೆಡಿ ಹೇಳೀನಿ. ಬಟ್ ನೀವ್ಯಾರು ಇನ್ನೂ ಹೋಗಿಲ್ಲ ಅಂತಂದ್ರೆ ಹೋಗಿ ಬರ್ರಿ. ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅದ್ರಾಗ ಫ್ಯಾಮ್ಲಿ ಜೊತೆ ಹೋದ್ರಂದ್ರೆ, ಸಣ್ಣ ಹುಡುಗರಿದ್ರಂದ್ರೆ ಇನ್ನೂ ಮಸ್ತ್ ಎಂಜಾಯ್ ಮಾಡ್ತಾರೆ. ಸೊ ಅಲ್ಲಿ ಫುಲ್ ಮಳೆ ಇತ್ತು, ಗ್ರೀನರಿನೂ ಇತ್ತು. ನಮ್ಗೆ ಹೆಂಗೆ ಅನ್ಸಾತಿತ್ತು ಅಂದ್ರೆ ಫುಲ್ ನಿಸರ್ಗ ಒಳಗೆ ಬಂದು ಎಲ್ಲೋ ಕಳ್ಕೊಂಬಿಟ್ಟಿವೆ ನಾವು, ಹಿಂಗೆ ಫೀಲ್ ಆಗತ್ತಿತ್ತು. ಬಯಾಲಜಿಕಲ್ ಪಾರ್ಕ್ ಎಂಟ್ರಿ ಆದ್ವಿ. ಇದರ ಎಕ್ಸಾಕ್ಟ್ ಅಪೋಸಿಟ್ ಟಿಕೆಟ್ ಕೌಂಟರ್ ಐತಿ. ಸೊ ನಾವು ಟಿಕೆಟ್ 2 ಟೈಪ್ ತೊಗೋಬೋದು. ಲೈಕ್ ನಾವು ಅಲ್ಲಿ ಮಷಿನ್ ಇರ್ತೈತಿ, ನಾವೂ ಟಿಕೆಟ್ ತೊಗೋಬೋದು. ಆಮೇಲೆ ನಾವು ಅಲ್ಲಿ ಟಿಕೆಟ್ ಕೌಂಟರ್ ಒಳಗೆ ಹೋಗಿನೂ ಟಿಕೆಟ್ ತೊಗೋಬೋದು. ಜಾಸ್ತಿ ಕ್ಯೂ ಇತ್ತಂದ್ರೆ ಆಮೇಲೆ ನಮ್ಗೆ ಮೊಬೈಲಿಂದನೇ ಸ್ಕ್ಯಾನ್ ಮಾಡಿ ನಾವು ಆರಾಮಾಗಿ ಟಿಕೆಟ್ ತೊಗೊಂಡು ಹೋಗ್ಬೋದು. ಸೊ ಫಸ್ಟ್ ಟೈಮ್ ಬನ್ನೇರುಘಟ್ಟ ಫಾರೆಸ್ಟಿಗೆ ಯಾರ್ಯಾರು ಹೊಂಟಿರಲ್ಲ, ನೀವೆಲ್ಲ ಅಲ್ಲಿ ಕ್ಯೂ ಅವಾಯ್ಡ್ ಮಾಡಬೇಕಂದ್ರೆ ನೀವು ಟಿಕೆಟ್ ತೊಗೊಂಡು ಫಸ್ಟ್ ಬುಕ್ ಮಾಡ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಎಂಟ್ರಿ ಗೇಟಿಗೆ ನಮ್ಗೆ ಉತ್ಸಾಹ ಫುಲ್ಲು ಶುರು ಆಯ್ತಂತ ಹೇಳ್ಬೋದು. ಫುಲ್ ಹಸಿರು ಕಾಡು ಮತ್ತು ಫುಲ್ಲು ಹಸಿರು ಎಲ್ಲಿ ನೋಡ್ತೀವಿ ಅಲ್ಲೇ ಪ್ರಕೃತಿ ಒಳಗೆ ಘಮ ಘಮ ಸುತ್ತಮುತ್ತಲು ಎಲ್ಲ ಹೂಗಳು ಇರ್ತಾವೆ ಫುಲ್ಲ ಮಸ್ತ್. ಸೊ ಎಂಟ್ರಿಗೆ ನೀವು ನೋಡ್ಬೋದು ಎಷ್ಟು ಚಂದ ಇದು ಮಾಡ್ಯಾರ ಅಂಥೇಳಿ. ಇಲ್ಲಿ ನಾವು ಟಿಕೆಟ್ ತೊಗೊಳಕತ್ತಿದ್ವಲ್ಲ, ಅದು ನಾನು ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿನಿ. ಸೊ ಹಿಂಗೆ ನೀವು ಇಲ್ಲಿ ಟಿಕೆಟ್ನು ತೊಗೋಬೋದು. ಅಲ್ಲೇ ಸೆಷನ್ಸ್ ಇರ್ತಾವೆ, ಯಾವ ಸ್ಲಾಟ್ ತೊಗೋತೇವೆ ನಾವು ಅಂಥೇಳಿ. ನೀವು ಯಾವುದೇ ಸ್ಲಾಟ್ ಬುಕ್ ಮಾಡಿದ್ರು ನೆಕ್ಸ್ಟ್ ಬಸ್ಸಿಗೆ ಕಳಿಸ್ತಾರೆ, ಹಾಗೇನಿಲ್ಲ. ಬಟ್ ನಾವು ಟಿಕೆಟ್ ತೊಗೊಬಂದಾಗ ಸ್ಲಾಟ್ ಸೆಲೆಕ್ಷನ್ ಮಾಡ್ಕೋಬೇಕಾಗ್ತೈತಿ. ಸೊ ಹೀಗಾಗಿ ನಾವು 4 ಜನದಿಂದ 1400 ರುಪೀಸ್ ಆಯಿತು. ಸೊ ನಾವು ಟಿಕೆಟ್ ತೊಗೊಂಡು ಅಲ್ಲಿಂದ ಹೋದ್ವಿ. ಫಸ್ಟ್ ಟೈಮ್ ನನಗೆ ಅನ್ಸಾತಿತ್ತು ಸಿಂಹ, ಹುಲಿ, ಕರಡಿ, ಜಿಂಕೆ ಇವನ್ನೆಲ್ಲ ನಾವು ಡೈರೆಕ್ಟಾಗಿ ರೋಡ್ ಮೇಲೆಲ್ಲ ಅಡ್ಡಾಡೋದು ನೋಡ್ಬಹುದಲ್ಲ ಅಂಥೇಳಿ. ಅದ್ರ ಜೊತೆಗೆ ನೇಚರ್ ಆಗಿರ್ಬೋದು, ಫುಲ್ ಸುತ್ತಮುತ್ತಲೇ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರ್ತೈತೆ ಅಂಥೇಳಿ. ಅದ್ರಾಗ ನಾರ್ಮಲ್ ನಮಗಿನ ಜಾಸ್ತಿ ಹೇಳ್ಬೇಕಂತಂದ್ರೆ ಮಕ್ಕಳು ಫುಲ್ ಎಂಜಾಯ್ ಮಾಡತ್ತಿದ್ರು. ಜಾಸ್ತಿ ದೊಡ್ಡವ್ರಿಗಿಂತ ಜಾಸ್ತಿ ಮಕ್ಕಳು ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು. ನಮಗಿಂತ ಜಾಸ್ತಿ ಅವರಿಗೆ ಫುಲ್ ಎಕ್ಸೈಟ್ಮೆಂಟ್ ಇತ್ತು ಅಂತ ಹೇಳ್ಬೋದು. ಫುಲ್ ನಾವು ಸಫಾರಿ ಒಳಗೆ ಬಸ್ ಒಳಗೂ ಹೋಗ್ಬೋದು, ಜೀಪ್ ಒಳಗೂ ಹೋಗ್ಬೋದು. ಆಮೇಲೆ ಇನ್ನೊಂದು ಥರ ಗಾಡಿ ಇರ್ತೈತಿ. ಸೊ 3 ಟೈಪ್ಸ್ ಒಳಗೆ ಹೋಗ್ಬೋದು. ನಾವು ಹೋಗಿದ್ದ ಬಸ್ ಒಳಗೆ.
ಸೊ ಬಸ್ ಒಳಗೂ ಏನು ವಿಂಡೋ ಸೀಟ್ ಇರ್ತೈತಿ, ಆರಾಮಾಗಿ ಎಂಜಾಯ್ ಮಾಡ್ಬೋದು. ಆಮೇಲೆ ನಮಗೆ ಪ್ರಾಣಿಗಳು ಕೂಡ ನೋಡೋಕೆ ನಾ ಹೋಗಿದ್ದ ಟೈಮ್ ಒಳಗೆ ನೋಡೋಕೆ ಸಿಗ್ತೈತೋ ಇಲ್ಲೋ ಅಂತ ಅನ್ಸಾತಿತ್ತು, ಬಟ್ ಪ್ರಾಣಿಗಳ್ನೂ ಕೂಡ ಹೋಗೋಕೆ ಸಿಕ್ತು. ಆಮೇಲೆ ಫ್ಯಾಮ್ಲಿ ಜೊತೆ ನಮ್ಮ ಪ್ರೀತಿ ಆಗಿರ್ಬೋದು, ಎಲ್ಲರೂ ನಕ್ಕೋತಾ ಎಂಜಾಯ್ ಮಾಡ್ಕೋತಾ ಫುಲ್ ಎಲ್ಲ ನೇಚರ್ ಒಳಗೆ ಫುಲ್ ಕಳೆದು ಹೋಗಿಬಿಟ್ಟಿದ್ವಿ ಅಂತ ಹೇಳ್ಬೋದು. ಹೊರಗಿನ ಪ್ರಪಂಚ ಒಳಗೆ ಏನೇನು ಆಗಾಕತ್ತಿದ್ದು ನಮಗೆ ಏನೂ ಗೊತ್ತೇ ಆಗಾಕತ್ತಿದ್ದಿಲ್ಲ. ಆ ರೇಂಜಿಗೆ ಫುಲ್ ನೇಚರ್ ಒಳಗೆ ಹೋಗಿಬಿಟ್ಟಿದ್ವಿ ನಾವು. ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತ್ ಇತ್ತು. ಫುಲ್ ಕಾಡಿನ ಮಧ್ಯ ಕುಟುಂಬದ ಜೊತೆಗೆ. ಆಮೇಲೆ ಪ್ರಾಣಿಗಳು ಯಾವ್ಯಾವ ಸಿಗ್ತಾವೆ, ಯಾವ್ಯಾವ ಇಲ್ಲ, ಯಾವ್ಯಾವ ನೋಡ್ತೀವಿ, ಫುಲ್ ಎಕ್ಸೈಟ್ಮೆಂಟ್ ಅಂತ ಹೇಳ್ಬೋದು. ಫಸ್ಟ್ ನಾವು ತೊಗೊಂಡಿದ್ದ ಟಿಕೆಟ ಸಫಾರಿ ಟಿಕೆಟ್. ಆ್ಯಕ್ಚುಲಿ ನಾವು ಇದ್ರೊಳಗೆ ಬಟರ್ಫ್ಲೈ ಫಾರೆಸ್ಟ್ ಬಟರ್ಫ್ಲೈದು ಅದು ಸಪ್ರೇಟ್ ಟಿಕೆಟ್ ಐತಿ, ಅದು ತೊಗೋಬೋದು. ಆಮೇಲೆ ಜೂ ಟಿಕೆಟು ಸಪ್ರೇಟ್ ಐತಿ. ಆಮೇಲೆ ಬೋಟಿಂಗ್ದು ಸಪ್ರೇಟ್ ಟಿಕೆಟ್ ಐತಿ. ಆಮೇಲೆ ಇದು ಸಫಾರಿದು ಒಂದು ಸಪ್ರೇಟ್ ಟಿಕೆಟ್ ಐತಿ. ಸೊ ಇಷ್ಟೆಲ್ಲ ಥರ ವೆರೈಟಿ ಅದಾವು. ನಾವು ಯಾವ್ದು ಚೂಸ್ ಮಾಡ್ತೀವಿ ನಾವು ಹಂಗೆ ಹೋಗ್ಬೋದು. ಫಸ್ಟ್ ನಾವು ಸಫಾರಿ ನೋಡ್ಕೊಂಡು ಇನ್ನೂ ಎಕ್ಸ್ಟ್ರಾ ಟೈಮ್ ಉಳಿದಿದ್ರೆ ಅವಾಗ ನಾವು ಜೂ ಮತ್ತು ಬಟರ್ಫ್ಲೈ ಇದಕ್ಕೆ ಹೋಗ್ಬೇಕಂತ ಹೇಳಿ ಫಿಕ್ಸ್ ಮಾಡಿದ್ವಿ. ನೀವು ನೋಡ್ಬೋದು ಈಗ ಸಫಾರಿ ಒಳಗೆ ಫುಲ್ ಗ್ರೀನ್ ಫಾರೆಸ್ಟ್ ಅಂತ ಹೇಳ್ಬೋದು. ಆಮೇಲೆ ಜಿಟಿ ಮಳೆನೂ ಬರಾಕತ್ತಿತ್ತು. ಸ್ಟಾರ್ಟಿಂಗ್ನ ಫುಲ್ ನಮ್ದು ಯಾವಾಗ ಜರ್ನಿ ಸ್ಟಾರ್ಟ್ ಆಯ್ತಲ್ಲ, ಸ್ಟಾರ್ಟ್ ಆದ್ಕೊಳ್ಳಿ ಫಸ್ಟ್ ನಮಗೆ ಕಣ್ಣಿಗೆ ಕಂಡಿದ್ದ ಹದ್ದುಗಳಿದ್ದು ಫಸ್ಟ್ ನಾವು ನೋಡಿದ್ದ ಹದ್ದುಗಳು. ಬಟ್ ಏನಂತಂದ್ರೆ ಅಲ್ಲೆಲ್ಲ ಫುಲ್ ಪ್ರಾಣಿಗಳು ಕಾಲ ಇದು ಎಲ್ಲ ಕಟ್ ಮಾಡಿ ಓದಿದ್ರು ಅವರು ಊಟಕ್ಕೆ. ಸೊ ಅದು ನಂಗೆ ಭಯ ಅನ್ನಿಸ್ತು ನೋಡಿ. ಫಸ್ಟ್ ನಾವು ಹದ್ದುಗಳು ನೋಡಿದ್ವಿ. ಅದಾದಮೇಲೆ ಸೆಕೆಂಡ್ ನಾವು ನೋಡಿದ್ದಂದ್ರೆ ಆನೆ. ಸೊ ಆನೆಗಳು ಫುಲ್ ನೇಚರ್ ಒಳಗೆ ಫುಲ್ ಲೈಕ್ ಆಟ ಆಡತ್ತಿದ್ದು, ಫುಲ್ ನೀರು ಕುಡಿಯೋದು, ಆಮೇಲೆ ಅದ್ರದ್ದು ಮೇವು ತಂದು ಹಾಕಕತ್ತಿದ್ರಲ್ಲ ಅದು ಮೇವು ತಿನ್ನೋದು, ಫುಲ್ ಆಟ ಆಡತ್ತಿದ್ದು. ಅಲ್ಲೊಂದು ಇಲ್ಲೊಂದು ಆರಾಮ ಫುಲ್ಲು ಫ್ರೀಡಮಾಗಿ ಆಟಾಡಕತ್ತಿದ್ದು ಅವೆಲ್ಲ ಕಡೆ. ಸೊ ಇಲ್ಲಿ ನೋಡ್ಬೋದು ನೀವು ಮೂರು ಆನೆಗಳು ಎಕ್ಸಾಕ್ಟ್ ರೋಡ್ ಬಾಜುನ ಅಂದ್ರೆ ರೋಡ್ ಮೇಲೆ ಅಡ್ಡಾಡಕತ್ತಿದ್ದು, ಆಮೇಲೆ ರೋಡ್ ಬಾಜುನೂ ಅಡ್ಡಾಡಕತ್ತಿದ್ದು. ನಾ ಈ ಥರ ಯಾವಾಗಲೂ ಆನೆಗಳು ನೋಡಿರಲಿಲ್ಲ, ಇದು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಸೊ ಎಲ್ಲರೂ ಅಲ್ಲಿ ಒಂದು ಸ್ವಲ್ಪ ಹಿಂಗೆ ಎಲ್ಲೆಲ್ಲಿ ನಾವು ಪ್ರಾಣಿಗಳು ನೋಡ್ತೀವಲ್ಲ ಎಲ್ಲೆಲ್ಲಿ ನಮಗೆ ಸಿಗ್ತೈತಿ. ಸೊ ಅಲ್ಲಿ ಅವ್ರ ಗಾಡಿ ಫುಲ್ಲು ಸ್ಲೋ ಮಾಡಿ ಸ್ಟಾಪ್ ಮಾಡಿ ನಮಗೆ ನೋಡೋಕೆ ಟೈಮ್ ಕೊಟ್ಟ ಆರಾಮಾಗಿ ಕರ್ಕೊಂಡು ಹೊಂಟಿದ್ರು. ಅದೊಂದು ಬೆಸ್ಟ್ ಪಾರ್ಟ್ ಅನ್ಬೋದು ಸಫಾರಿದ. ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಯಾವ್ದು ಪ್ರಾಣಿ ಸಿಗ್ತೈತಿ, ನೆಕ್ಸ್ಟ್ ಏನು ನೋಡೋಕೆ ಸಿಗ್ತೈತಿ ಅಂತೇಳಿ ಫುಲ್ ಎಕ್ಸೈಟ್ಮೆಂಟ್ ಇತ್ತು. ಹುಡುಗರು ಅಂತೂ ಫುಲ್ಲು ಗಾಡಿ ತುಂಬ ಚೀರಾಡಕ್ಕೆ ಹತ್ಬಿಟ್ಟಿದ್ರು. ಫುಲ್ಲು ದಟ್ಟ ಅರಣ್ಯನು ನೀವು ನೋಡ್ಬೋದು. ಫುಲ್ಲು ಫಾರೆಸ್ಟ್ ಏರಿಯಾ ಒಳಗೆ ಬಂದಿದ್ವಿ ಎಲ್ಲರೂ. ನೆಕ್ಸ್ಟ್ ನಾವು ಏನು ನೋಡ್ತೀವಿ, ಏನು ಸಿಗ್ತೈತಿ ಫುಲ್ ಇದ್ರೊಳಗೆ ಇದ್ರೆ ಅಂತ ಹೇಳ್ಬೋದು. ಯಾರಿಗೆಲ್ಲ ನೇಚರ್ ಅಂದರೆ ಇಷ್ಟ, ಯಾರಿಗೆಲ್ಲ ಅರಣ್ಯ ಕಾಡು ಹಸಿರು ಈ ಥರ ಯಾರಿಗೆಲ್ಲ ಇಷ್ಟ ಅವರ ಆರಾಮಾಗಿ ಬಂದ ಟೈಮ್ ಸ್ಪೆಂಡ್ ಮಾಡ್ಬೋದು. ನಮಗೆಲ್ಲನೂ ಇಲ್ಲಿ ನೋಡೋಕೆ ಸಿಗ್ತೈತಿ. ನಾವು ಹುಲಿ ನೋಡಿದ್ವಿ, ಸಿಂಹನೂ ನೋಡಿದ್ವಿ, ಕರಡಿ ನೋಡಿದ್ವಿ, ಆನೆಗಳು ನೋಡಿದ್ವಿ. ಫುಲ್ ಎಲ್ಲ ಆರಾಮಾಗಿ ರೋಡ್ ಮೇಲೇ ಅಡ್ಡಾಡ್ಕೊಂಡು ಹೊಂಟಿದ್ದು. ಸೊ ಹಿಂಗಾಗಿ ಇನ್ನೊಂದು ನಮ್ಗೆ ಸ್ಟೆಪ್ ವೈಸ್ ಹೋದಂಗೆ ಅಲ್ಲಿ ಬ್ಯಾರಿಗೇಟ್ಗಳು ಇರ್ತಾವೆ. ಫುಲ್ ಗೇಟ್ಗಳು ಹಾಕಿರ್ತಾರೆ. ಒಂದೊಂದು ಗೇಟ್ ಓಪನ್ ಮಾಡಿ ಒಳಗೆ ಬಿಡ್ತಾರೆ. ಬಟ್ ನಮಗೆ ಗೊತ್ತಿರೋಂಗಿಲ್ಲ ಇಲ್ಲಿ ನೆಕ್ಸ್ಟ್ ಏನು ಬರ್ತೈತಿ, ಅದ್ರ ನೆಕ್ಸ್ಟ್ ನಾವು ಏನು ನೋಡ್ತೀವಿ, ಅದ್ರ ನೆಕ್ಸ್ಟ್ ನಾವು ಏನು ನೋಡ್ತೀವಿ ಅಂತೇಳಿ. ಹೀಗಾಗಿ ಫುಲ್ ಎಕ್ಸೈಟ್ಮೆಂಟ್ ಇರ್ತೈತಿ. ಸೊ ಮಸ್ತ್ ಫನ್ ಅಂತ ಹೇಳ್ಬೋದು. ಬೆಂಗಳೂರು ಹೊರವಲಯ ಒಳಗೆ ಸಿಂಹನ ಈ ರೇಂಜಿಗೆ ಮುಖಾಮುಖಿಯಾಗಿ ನಾವು ನೋಡ್ಬೋದು. ಇಂಥ ಒಂದು ಅನುಭವ ನಮಗೆ ಸಿಗ್ತೈತಿ ಅಂತಂದ್ರೆ ನಿಜಕ್ಕೂ ಅದು ನಮ್ಗೆ ಸಫಾರಿ ಒಳಗೆ ಅಂತಲೇ ಹೇಳ್ಬೋದು. ಬಣ್ಣಾರಘಟ್ಟ ಸಫಾರಿ ಒಳಗೆ ನಮಗೆ ಒಂದು ಬೆಸ್ಟ್ ಮೆಮೊರಿ, ನೆನಪಿನೊಳಗೆ ಉಳಿಯುವಂತಹ ಅರಣ್ಯ ಯಾತ್ರೆ ಅಂತ ಹೇಳ್ಬೋದು ಇದು. ಆ ರೇಂಜಿಗೆ ನಮಗೆ ಖುಷಿ ಕೊಡ್ತೈತಿ. ಹುಲಿ ಅದ್ರದ್ದು ಮರಛಾಯೆ ಒಳಗೆ ವಿಶ್ರಾಂತಿ ತಗೊಳ್ಳೋದಾಗಿರ್ಬೋದು, ಆಮೇಲೆ ಕರಡಿಗಳು ಹಾದಿ ಮೇಲೆ ಅಡ್ಡಾಡೋದಾಗಿರ್ಬೋದು. ಪ್ರತಿ ಕ್ಷಣವೂ ನಮಗೆ ಸ್ಟೆಪ್ ವೈಸ್ ಹೋದಂಗೆ ಜಿಂಕೆಗಳು ಅದ್ರದ್ದು ಎಂಜಾಯ್ ಮಾಡೋದಾಗಿರ್ಬೋದು, ಅದ್ರದ್ದು ಗ್ರೂಪ್ ಜೊತೆ ಅದ್ರದ್ದು ಒಡನಾಟ ಆಗಿರ್ಬೋದು. ಸೊ
ಪ್ರತಿ ಕ್ಷಣನೂ ನಮ್ಗೆ ಹೆಂಗೆ ಅನಿಸ್ತಿರ್ತೈತೆ ಅಂತಂದ್ರೆ ನ್ಯಾಷನಲ್ ಜಿಯೋಗ್ರಫಿಕ್ ಶೋ ನೋಡಿದಂಗೆ ಫೀಲ್ ಆಗ್ತಿರ್ತೈತೆ ನಮಗೆ. ಇದಷ್ಟೇ ಅಲ್ಲ, ಸಿಂಹವನ್ನು ನಾವು ಯಾವಾಗಾರ ಹಿಂಗೆ ನೇರವಾಗಿ ನೋಡಿದಾಗ ನಮಗೆ ಹೆಂಗೆ ಫೀಲ್ ಆಕ್ಕೈತಿ, ಆ ಕ್ಷಣ ನಮ್ಗೆ ಹೆಂಗೆ ನೆನೆಸ್ಕೊಂಡ್ರು ಹೆಂಗೆ ಅನಿಸ್ತಿರ್ತೈತಿ ಹೇಳ್ರಿ, ಹಂಗೆ ಫೀಲ್ ಆಕ್ಕಿರ್ತೈತಿ. ಸೊ ನಮ್ಮ ಉಸಿರೊಳಗೆ ಉಸಿರಿಲ್ಲ, ಹಂಗೆ ಫೀಲ್ ಆಕ್ಕಿರ್ತೈತಿ ನಮಗೆ. ಪ್ರಾಣಿಗಳ ಪ್ರಪಂಚ ಒಳಗೆ ನಾವು ಎಂಟ್ರಿ ಕೊಟ್ಟಿದ್ದಾಗಿರ್ಬೋದು, ಆಮೇಲೆ ಬಸ್ ರೈಡ್ಗಳಾಗಿರ್ಬೋದು, ನಮ್ಮ ಎದುರಿಗೆ ಬರೋ ಜೀಪ್ಗಳಾಗಿರ್ಬೋದು, ಆಕಸ್ಮಿಕವಾಗಿ ಸಡನ್ ಆಗಿನೇ ಅಲ್ಲೇ ರೂಟ್ ಕೋಡ್ ಚೇಂಜ್ ಆಗ್ತಿರ್ತಾವೆ. ಆ ಸೈಲೆಂಟ್ ರೋಡ್ಗಳಾಗಿರ್ಬೋದು, ಆಮೇಲೆ ಕೋತಿಗಳಾಗಿರ್ಬೋದು, ಪ್ರತಿ ಕ್ಷಣವೂ ಆಶ್ಚರ್ಯ ಅನ್ನಿಸ್ತಿರ್ತೈತೆ ಅಲ್ಲಿ ನಮ್ಗೆ. ಮಕ್ಕಳಂತರೂ ಪೂರ್ತಿ ಉತ್ಸಾಹ ಇಟ್ಕೊಂಡು ಕುಂತಿರ್ತಾರೆ. ಅವರು ಎಷ್ಟು ಇದು ಮಾಡ್ತಿರ್ತಾರೆ ಅಂದ್ರೆ ನಮ್ಮ ಹಿಂದೆ ಆ್ಯಕ್ಚುಲಿ ಒಂದು 3-4 ಜನ ಸಣ್ಣ ಹುಡುಗರು ಇದ್ದರು. ಅವ್ರು ಎಷ್ಟು ಎಂಜಾಯ್ ಮಾಡಕತ್ತಿದ್ರು ಅಂದ್ರೆ, ವಿಡಿಯೋ ಒಳಗೆ ಸೌಂಡ್ ಇಟ್ಟರೆ ನೀವೇ ಶಾಕ್ ಆಗ್ತೀರಿ, ಆ ರೇಂಜಿಗೆ ಸೌಂಡ್ ಮಾಡಕತ್ತಿದ್ರು. ಫುಲ್ ಎಕ್ಸೈಟ್ಮೆಂಟ್ ಇದ್ರು ಅವರು. ಆಮೇಲೆ ಪ್ರಾಣಿಗಳು ನಮ್ಮ ಕಡೆ ಒಂದೊಂದು ಸರಿ ನೋಡಿದ್ರೆ, ಇಲ್ಲಿ ನೀವು ನೋಡ್ಬೋದು, ನೋಡ್ರಿ ಅಲ್ಲಿ ಕ್ರೊಕೊಡೈಲ್ ಐತಿ ಫುಲ್ ಕಲ್ಲಿನ ಮೇಲೆ ನೀರೊಳಗೆ. ಸೊ ಈ ಥರ ಡೈರೆಕ್ಟಾಗಿ ನೇಚರೊಳಗೆ ಪ್ರಾಣಿಗಳು ನೋಡಿದ್ದು ನಾ ಫಸ್ಟ್ ಟೈಮ್. ಆಮೇಲೆ ಇಲ್ಲಿ ನೋಡ್ರಿ, ಆನೆ ಫುಲ್ ರೋಡಿಗೆ ಸೈಡಿಗೆ ನಿಂತಿತ್ತು. ಅದರದ್ದು ಚಲ್ಲಾಟ ಒಳಗೆ ಅದಿತ್ತು, ಮೇವು ಮೇಲೆ ಹಾಕ್ಕೊಳ್ಳೋದು, ಆಮೇಲೆ ಅದ್ರ ಜೊತೆ ಆಟ ಆಡೋದು, ಫುಲ್ ರಿಯಲಿಸ್ಟಿಕ್ಕಾಗಿ ಫುಲ್ ನಾವು ಡೈರೆಕ್ಟಾಗಿ ನೋಡಿದ್ದಿದ ಅಂತ ಹೇಳ್ಬೋದು. ಇಷ್ಟು ದಿನ ನಾ ಯಾವಾಗಲೂ ಹೆಂಗಂತಂದ್ರೆ ಒಂಥರ ಹಿಂಗೆ ಕೇಜ್ ಒಳಗೆ ಇದ್ದದ್ದು ಪ್ರಾಣಿಗಳಾಗಿರ್ಬೋದು, ಕೂಡು ಹಾಕಿದ್ದ, ಆಮೇಲೆ ಹಿಂಗೆ ಝೂ ಒಳಗಂತೂ ಆಲ್ಮೋಸ್ಟ್ ಅದಕ್ಕೊಂದು ಗೇಟ್ಗಳು ಇರ್ತಾವಲ್ಲ, ಅದರ ಒಳಗಿಂದೆಲ್ಲ ನೋಡಿದ್ದೆ. ಬಟ್ ಫಸ್ಟ್ ಟೈಮ್ ಸಫಾರಿ ಒಳಗೆ ಫುಲ್ ಫ್ರೀಯಾಗಿ, ಅದ್ರಾಗೂ ರೋಡ್ ಮೇಲೇ ಮತ್ತು ಸೈಡಿಗೆ ಅಡ್ಡಾಡುವಂಥ ಪ್ರಾಣಿಗಳು ನೋಡಿ ನನಗೆ ಫುಲ್ ಖುಷಿ ಆಯಿತು. ನನಗೆ ಹೆಂಗೆ ಫೀಲ್ ಆಕೈತಿ, ನನಗೆ ಹೆಂಗೆ ಅನಿಸ್ತೈತೆ ಅಂತಂದ್ರೆ, ಇದು ಒಂದು ಜಸ್ಟ್ ನಂದು ಯೂಟ್ಯೂಬ್ ವ್ಲಾಗ್ ಅಲ್ಲ, ಇದೊಂದು ಜಸ್ಟ್ ಒಂದು ನಾರ್ಮಲ್ ವಿಡಿಯೋ ಅಲ್ಲ, ಇದೊಂದು ನನ್ನ ನೆನಪಿನೊಳಗೆ ಉಳಿಯುವಂಥ ಒಂದು ಆಲ್ಬಮ್ ಬಗ್ಗೆ ಕ್ರಿಯೇಟ್ ಆಗೈತಿ. ಆ ರೇಂಜಿಗೆ ನಂದು ಮೇಲೆ ಎಫೆಕ್ಟ್ ಆಗೈತೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ ನೀವು, ಕರಡಿ ಎಷ್ಟು ಚಂದ ರೋಡ್ ಮೇಲೆ ಬರಾಕತ್ತೈತಿ. ಫುಲ್ ಅಲ್ಲೇ ನಾವು ಬಸ್ ಸ್ಟಾಪ್ ಮಾಡಿದ್ವಿ. ಆ್ಯಕ್ಚುಲಿ ಬಸ್ ಸ್ಟಾಪ್ ಮಾಡಿ 3 ಕರಡಿ ಬರಾಕತ್ತಿದ್ದು, ಈ ಕಡೆ 2, ಆ ಕಡೆ 1, ಫುಲ್ ರೋಡ್ ಮೇಲೆ ಬರಾಕತ್ತಿದ್ದು. ಭಾಳ ಹೊತ್ತು ನಾವು ಅಲ್ಲಿ ಸ್ಟಾಪ್ ಮಾಡಿ ನೋಡಿ ಎಂಜಾಯ್ ಮಾಡಿ ಮತ್ತು ಮುಂದೆ ಸ್ಟಾರ್ಟ್ ಮಾಡಿದ್ವಿ. ಕೊನೆಗೆ ಲಾಸ್ಟಿಗೆ ಅಂದ್ಕೊಂಡೆ, ಸಿಂಹ, ಹುಲಿ ಇವನ್ನೆಲ್ಲ ನೋಡ್ತೀನೋ ಇಲ್ಲೋ, ಹೆಂಗಾಗ್ಬಿಟ್ಟಿತ್ತು ಅಂದ್ರೆ, ರಿಯಲಾಗಿ ಹೀಗೆಲ್ಲ ಹೊರಗೆ ಇರ್ತಾವ, ಹೀಗೆಲ್ಲ ಫೀಲ್ ಇತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅನ್ನಂತಲೇ. ಬಟ್ ಡೈರೆಕ್ಟಾಗಿ ನೋಡಿ ನೋಡ್ರಿ ಎಷ್ಟು ಕ್ಯೂಟಾಗಿ ಮಲ್ಕೊಂಡೈತಿ. ಹಿಂಗೆ ನಾನು ನೋಡ್ತೀನೋ ಇಲ್ಲ ಅಂದ್ಕೊಂಡು ಹಂಗದು ನಮ್ದು ದಾರಿ ಹೆಂಗೆ ಸಾಗಾಕತ್ತಿತ್ತಂದ್ರೆ ಫುಲ್ ಎಕ್ಸೈಟ್ಮೆಂಟ್ ಒಳಗೆ ಒಂದೊಂದು ಪ್ರಾಣಿ ನೋಡಿರೋದಾಗಿರ್ಬೋದು, ಚಿರತೆ, ಹುಲಿ, ಸಿಂಹ ಎಲ್ಲ ಸ್ಟೆಪ್ ವೈಸ್ ಒಂದೊಂದು ನೋಡ್ಕೊಂಡು ಬಂದ್ವಿ. ಆಮೇಲೆ ಆ ದಾರಿ ಅಂತೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಫುಲ್ ಸೈಲೆಂಟ್ ರೋಡ. ಇಲ್ಲಿ ನೋಡ್ರಿ ನೀವು ಸಿಂಹ. ಫೈನಲಿ ಜಂಗಲ್ ಕಾ ಶೇರ್ ನೋಡೇ ಬಿಟ್ವಿ. ನೋಡ್ರಿ ಅದು ಎಷ್ಟು ಮಸ್ತ್ ಅದರ ಪ್ರಪಂಚ ಒಳಗಿದು ಐತಿ. ಅದು ಆಕಳಿಸೋದಾಗಿರ್ಬೋದು, ಅದು ನಡ್ಕೊಂಡು ಹೋಗಿರೋದಾಗಿರ್ಬೋದು, ಕೂಡೋದಾಗಿರ್ಬೋದು, ಅದರದ್ದು ಆದಂಥ ಒಂದು ಗತ್ತು ಮೇಂಟೈನ್ ಮಾಡ್ತಿತ್ತದ. ಸೊ ಫೈನಲಿ ಜಂಗಲ್ ಕಾ ಶೇರ್ನು ನೋಡಿದ್ವಿ. ಭಾರತದೊಳಗೆ ಅತಿ ದೊಡ್ಡ ರಕ್ಷಣಾ ಕೇಂದ್ರ ಅಂತಂದ್ರೆ ಇದು ಅನಿಸ್ತೈತಿ. ಇಲ್ಲಿ ಜಾಸ್ತಿ ಗಾಯಗೊಂಡ ಪ್ರಾಣಿಗಳಿಗೆ ಚಿಕಿತ್ಸೆನೂ ಕೊಡ್ತಾರಂತ ಹೇಳ್ಬೋದು. ಬಣ್ಣಾರಘಟ್ಟದ ಹುಲಿ ಬೆಳೆದದ್ದು ಬಾಲಿವುಡ್ ಸಿನಿಮಾ ಒಳಗೆ ಸದೇ ತೊಗೊಂಡಾರಂತ. ಸೊ ಬನ್ನರ್ಘಟ್ಟ ಉದ್ಯಾನವನ ಏನೈತಲ್ಲ, ಇದು 1970 ಒಳಗೆ ಸ್ಟಾರ್ಟ್ ಐತಿ. ಸೊ 50 ವರ್ಷಕ್ಕಿಂತ ಜಾಸ್ತಿನೇ ಇದಕ್ಕೆ ಇತಿಹಾಸ ಐತಂತೆ ಹೇಳ್ಬೋದು. ಇಲ್ಲಿ ಹಕ್ಕಿಗಳ ನಿಸರ್ಗ ಇದೆಲ್ಲ ನೋಡಿದ್ರೆ ಫುಲ್ ಫೋಟೋಗ್ರಫಿಗಳ್ಗಂತೂ ಯಾರ್ಯಾರು ವಿಡಿಯೋಗ್ರಾಫರ್ಗಳದಾರ, ಫೋಟೋದೊಳಗೆ ಜಾಸ್ತಿ ಇಂಟ್ರೆಸ್ಟ್ ಐತಿ ಅವ್ರಿಗಂತೂ ಬೆಸ್ಟ್ ಅಂತ ಹೇಳ್ಬೋದು. ಫುಲ್ ಎಲ್ಲ ಇಂಥವು ಕ್ಯೂಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡ್ಬೋದು. ಆಮೇಲೆ ಈ ಫಾರೆಸ್ಟ್ 1971 ಒಳಗೆ ಪ್ರವಾಸೋದ್ಯಮ ಅಂಥೇಳಿ ಸ್ಟಾರ್ಟ್ ಆಗಿ 1974 ಒಳಗೆ ರಾಷ್ಟ್ರೀಯ ಉದ್ಯಾನವನ ಆಗೈತಿ. ಆಮೇಲೆ 260 ಚದರ ಕಿಲೋಮೀಟ್ರ್ಗಳಷ್ಟು ಜಾಸ್ತಿ ಪ್ಲೇಸಸ್ ಒಳಗೊಂಡೈತೆ ಅಂತಲೇ ಹೇಳ್ಬೋದು. ಈ ಅರಣ್ಯ ಒಳಗೆ ಜಾಸ್ತಿ ನಿಮ್ಗೆ ಮುಖ್ಯವಾದ ಪ್ರಾಣಿಗಳು ನಾವು ಯಾವ್ಯಾವ ನೋಡ್ಬೋದು ಅಂದ್ರೆ ಹುಲಿ, ಸಿಂಹ, ಕರಡಿ, ಆಮೇಲೆ ಕಾಡೆಮ್ಮೆ, ಹಂದಿ, ಸಾಂಬಾರ್ ಜಿಂಕೆ, ಆನೆ ಎಲ್ಲ ಪ್ರಾಣಿಗಳನ್ನ ನೋಡ್ಬೋದು. ಈ ವಿಡಿಯೋ ಒಳಗೂ ಆಲ್ಮೋಸ್ಟ್ ಇವೆಲ್ಲ ಪ್ರಾಣಿಗಳನ್ನೂ ನಾವು ಕವರ್ ಮಾಡೀವಿ, ಅಂದರೆ ನಾವು ನೋಡೀವಿ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ 100ಕ್ಕೂ ಜಾಸ್ತಿ ಹಕ್ಕಿಗಳದಾವ ಅಂತ ಹೇಳ್ಬೋದು. ಅಪರೂಪದ ಹಕ್ಕಿಗಳು ಅಂದರೆ ನಾವು ಎಲ್ಲಿ ಆಲ್ಮೋಸ್ಟ್ ನೋಡಿರಂಗಿಲ್ಲ ಅಂಥ ಕೂಡ ನಾವಿಲ್ಲಿ ನೋಡ್ಬೋದು.
ಆಮೇಲೆ ನಾವು ಇಂಡಿಯಾ ಒಳಗೆ ಫಸ್ಟ್ ಟೈಮ್ ಏನು ಸ್ಟಾರ್ಟ್ ಮಾಡಿದಾರಲ್ಲ ಸೀತಾಕೋಶ ಬಟರ್ಫ್ಲೈ ಪಾರ್ಕ್ ಕೂಡ ಇಲ್ಲೇ ಐತಂತ ಹೇಳ್ಬೋದು. ಇದರೊಳಗೆ ಆ್ಯಕ್ಚುಲಿ ಇದು ಫಸ್ಟ್ ಬನ್ನರ್ಘಟ್ಟ ಜೂ ಅಂತ ಹೇಳಿತ್ತು. ಆಮೇಲೆ 2002 ಒಳಗೆ ಇದನ್ನು ಡಿವೈಡ್ ಮಾಡಿ ಬನ್ನರ್ಘಟ್ಟ ಬಯಾಲಜಿಕಲ್ ಪಾರ್ಕ್ ಅಂತ ಹೇಳಿ ಒಂದು ಮಾಡ್ಯಾರ. ಆಮೇಲೆ ಮಿನಿ ಝೂ, ಸಫಾರಿ, ಆಮೇಲೆ ಬಟರ್ಫ್ಲೈ ರೆಸ್ಕ್ಯೂ ಸೆಂಟರ್ ಈ ಥರ ಡಿಫ್ರೆನ್ಷಿಯೇಷನ್ ಮಾಡಿ 4 ವಿಂಗಡಣೆ ಮಾಡಿದ್ದಾರೆ. ಸಫಾರಿ ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 10 o'clock ಸ್ಟಾರ್ಟ್ ಆಗ್ತೈತಿ, ಈವ್ನಿಂಗ್ 4:30 ಕ್ಲೋಸ್ ಆಗ್ತೈತಿ. ಬನ್ನರ್ಘಟ್ಟ ಝೂ ಟೈಮಿಂಗ್ಸ್ ಅಂತಂದ್ರೆ ಮಾರ್ನಿಂಗ್ 9:30 ಸ್ಟಾರ್ಟ್ ಆಗ್ತೈತಿ, ಈವ್ನಿಂಗ್ 5 o'clock ಕ್ಲೋಸ್ ಆಗ್ತೈತಿ. ಈ ವಿಡಿಯೋ ಯಾರೆಲ್ಲ ನೋಡಕತ್ತಿರಲ್ಲ ನೀವು ಕೂಡ ಒಂದಿನ ಪ್ರಕೃತಿ ಒಳಗೆ ಹೋಗ್ರಿ. ಆಮೇಲೆ ಆ ಸೌಂದರ್ಯ ಸವೀರ್ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಒಂದು ದಿನ ನೀವು ಇದಕ್ಕೆ ಟೈಮ್ ತೊಗೋರಿ, ಹೋಗಿ ನೋಡಿ ಬರ್ರಿ. ಬಟರ್ಫ್ಲೈ ಪಾರ್ಕ್ ಒಳಗೆ ಬಣ್ಣದ ಬಟರ್ಫ್ಲೈಸ್ ಆಗಿರ್ಬೋದು. ಆಮೇಲೆ ಆ ಜೋಶ್, ನೀವು ಒಂದ್ಸಲ ಅರಣ್ಯ ಒಳಗೆ ಹೋದ್ರಿ ಅಂದ್ರೆ ನಿಮಗೆ ಏನರ ಮಕ್ಕಳಿದ್ರಂದ್ರೆ ಅವ್ರೊಳಗೆ ಒಂದು ಜೋಶ್ ಇರ್ತೈತಿ. ಆ ಪ್ರಾಣಿಗಳು ನೋಡಿದ್ಮೇಲೆ ಅವ್ರ ಸಿಂಹ, ಹುಲಿ ಎಲ್ಲ ನೋಡಿದ್ಮೇಲೆ ಫುಲ್ ಭಯದಿಂದ ಆಗಿರ್ಬೋದು ಅಥವಾ ಖುಷಿಯಿಂದ ಕೂಗೋದಾಗಿರ್ಬೋದು, ಚೀರೋದಾಗಿರ್ಬೋದು, ಫುಲ್ ಮಸ್ತ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಸಫಾರಿ ಮುಗಿಸ್ಕೊಂಡು ಬರಾಕತ್ತಿದ್ವಿ. ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಫುಲ್ ಪ್ರಾಣಿಗಳು, ಫುಲ್ ಅದರದ್ದೇ ಆದ ಪ್ರಪಂಚ ಒಳಗೆ. ರೋಡ್ ಮುಂದೆ, ರೋಡ್ ಸೈಡಿಗೆ, ಆಮೇಲೆ ಅದರದ ಒಂದು ಪ್ಲೇಸ್ ಒಳಗೆ ಮಸ್ತ್ ಎಂಜಾಯ್ ಮಾಡಕತ್ತಿದ್ದು. ಜಸ್ಟ್ ನಾವು ಸಫಾರಿ ಮುಗಿಸ್ಕೊಂಡು ಬಂದ್ವಿ. ಆಲ್ರೆಡಿ ಟೈಮ್ 3 ಗಂಟೆ ಆಗಿತ್ತು. ಹೀಗಾಗಿ ಫುಲ್ ಹಸಿವಾಗಿತ್ತು. ಇನ್ನೊಂದು ಸ್ವಲ್ಪ ಏನಾರ ಸ್ನ್ಯಾಕ್ಸ್ ಇದು ಏನಾರ ತಿನ್ಕೊಂಡು ಆಮೇಲೆ ನಾವು ವಾಪಸ್ ಜೂಕರ ಅಥವಾ ಬಟರ್ಫ್ಲೈ
ಪಾರ್ಕಿಗಾರ ಹೋದ್ರಾಯ್ತು ಅಂಥೇಳಿ ಬಂದ್ವಿ. ಇಲ್ಲೂ ಫುಲ್ಲು ಪಾರಿವಾಳಗಳಿದ್ದು ನೇಚರು ಮಸ್ತಿತ್ತು. ಆಮೇಲೆ ಇಲ್ಲೊಂದು 5 ನಿಮಿಷ ನಿಂದ್ರೋಣ ಅಂಥೇಳಿ ಟೈಮ್ ಸ್ಪೆಂಡ್ ಮಾಡೋಣ ಅಂಥೇಳಿ ನಿಂತ್ವಿ. ಇದಾದಮೇಲೆ ನಾವು ಹೊರಗೆ ಬಂದ್ವಿ. ಇಲ್ಲಿ ನಮಗೆಲ್ಲ ಸಿಗ್ತೈತಿ, ಲೈಕ್ ಊಟಕ್ಕೂ ಆಗಿರ್ಬೋದು. ಅಲ್ಲೊಂದು ಅನ್ನಪೂರ್ಣ ರೆಸ್ಟೋರೆಂಟ್ ಐತಿ. ಸೊ ಅಲ್ಲಿ ನಿಮ್ಗೆ ಈವ್ನಿಂಗ್ ಸ್ನ್ಯಾಕ್ಸ್, ಮಧ್ಯಾಹ್ನ ಊಟ, ಮಾರ್ನಿಂಗ್ ಊಟನೂ ಇರ್ತೈತಿ. ನಾ ಅದು ರೆಸ್ಟೋರೆಂಟ್ ಸಜೆಸ್ಟ್ ಮಾಡೋಂಗಿಲ್ಲ. ಆ್ಯಕ್ಚುಲಿ ನೀವು ಯಾರು ಹೋಗಿದ್ರಂದ್ರೆ ಆ ರೆಸ್ಟೋರೆಂಟ್ ಒಳಗೆ ಏನು ಹೋಗಕ್ಕೆ ಹೋಗಬೇಡ್ರಿ, ಅದೇನು ಅಷ್ಟು ಚಲೋ ಇಲ್ಲ. ಬಟ್ ಹೊರಗಡೆ ಏನು ಸ್ನ್ಯಾಕ್ಸ್ ಅದು ಸಿಗ್ತೈತಲ್ಲ ಅಲ್ಲೆಲ್ಲ ಚಲೋ ಇತ್ತು, ಅಲ್ಲಿ ನೀವು ಹೋಗ್ಬೋದು. ಇದಾಗಿತ್ತು ನಮ್ಮ ಸಫಾರಿ ಎಕ್ಸ್ಪೀರಿಯನ್ಸ್. ನಿಮ್ಗೇನಿದ್ರೆ ಈ ವಿಡಿಯೋ ಲೈಕ್ ಆಗಿತ್ತಂದ್ರೆ ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನೀವು ಒಂದಿನ ಬಣ್ಣಾರ್ಘಟ್ಟ ಫಾರೆಸ್ಟ್ ಒಳಗೆ ನಿಮ್ಮ ಫ್ಯಾಮ್ಲಿ ಜೊತೆ ಹೋಗೋದನ್ನ ಮರ್ಯಾಕೆ ಹೋಗಬೇಡ್ರಿ. ಲೈಫ್ ಒಳಗೆ ಏನೂ ಇಲ್ಲ, ಇರುವಷ್ಟು ದಿನ ಎಂಜಾಯ್ ಮಾಡಿ, ಹೊಸದು ಎಕ್ಸ್ಪೀರಿಯನ್ಸ್ ಮಾಡಿ, ಎಲ್ಲರೂ ಖುಷಿಯಾಗಿರೋಣಂತ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್, ಟೇಕ್ ಕೇರ್.